ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗುರುಪೂರ್ಣಿಮೆಯ ವಿಶೇಷವಾದಂತಹ ವಿಡಿಯೋವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಯಾಕೆ ಇದು ವಿಶೇಷ ಅಂತ ನೀವು ಅಂದ್ಕೋಬಹುದು. ಸ್ವರ್ಣವಲ್ಲಿ ಮಠದಲ್ಲಿ ನಡೆಯುವಂತಹ ಗುರುಪೂರ್ಣಿಮೆಯ ಕಾರ್ಯಕ್ರಮಗಳನ್ನು ನಾನಿವತ್ತು ನಿಮಗೆ ಈ ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೀನಿ. ಸ್ವರ್ಣವಲ್ಲಿ ಮಠ ಇದು ಎಲ್ಲಿದೆ ಅಂತ ನಾನು ಹೇಳ್ತೀನಿ ಬನ್ನಿ. ಇವಾಗ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಸೋಂದಾದಲ್ಲಿರುವಂತಹ ಶ್ರೀ ಸ್ವರ್ಣವಲ್ಲಿ ಮಠ. ಇಲ್ಲಿ ತುಂಬ ಚೆನ್ನಾಗಿ ಗುರುಪೂರ್ಣಿಮೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ನಮ್ಮ ಸೀಮೆಯ ಮಠ ಅಂತ ಹೇಳ್ಬೋದು ಇದು. ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಎರಡೆರಡು ಗುರುಗಳಿರೋದ್ರಿಂದ ಇವಾಗ ಮತ್ತು ಕಾರ್ಯಕ್ರಮಗಳೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಸ್ವರ್ಣವಲ್ಲಿ ಮಠ ಇದು ಶಾಲ್ಮಲಾ ನದಿಯ ತೀರದಲ್ಲಿ ಇದೆ. ತುಂಬ ಚೆನ್ನಾಗಿ ಹೋಗುವಂತಹ ದಾರಿಯಲ್ಲೂ ಕೂಡ ನೀವು ನೋಡಬಹುದು ಎಷ್ಟೊಂದು ರಮಣೀಯವಾಗಿ ಕಾಣಿಸ್ತಾ ಇದೆ ಅಂತ. ಅದರಲ್ಲೂ ಇವಾಗ ಮಳೆಗಾಲ ಆಗಿರೋದ್ರಿಂದ ಸುತ್ತಲೂ ಪರಿಸರ ಹಚ್ಚ ಹಸಿರಾಗಿ ಕಾಣಿಸ್ತಾ ಇರುತ್ತೆ. ನದಿಗಳೆಲ್ಲ ತುಂಬಿ ಹರಿತಾ ಇರುತ್ತೆ. ನಾನು ಇವಾಗಲೇ ನಿಮಗೆ ನದಿ ಕೂಡ ತುಂಬಿ ಹರಿತಾ ಇರೋದನ್ನು ತೋರಿಸಿದ್ದೀನಿ. ಈ ತರಹ ವಾತಾವರಣ ಇರುವಾಗ ತುಂಬ ಚೆನ್ನಾಗಾಗತ್ತೆ ಟ್ರಾವೆಲಿಂಗ್ ಮಾಡೋದಕ್ಕೆಲ್ಲ. ಮಲೆನಾಡು ಅಂದ್ರೇ ತುಂಬ ಸುಂದರವಾದಂಥ ಪ್ರದೇಶ ಅಲ್ವಾ. ಅದರಲ್ಲೂ ಈ ತರಹ ಕಾರ್ಯಕ್ರಮಗಳೆಲ್ಲ ಇದ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಾದರೆ ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ. ಬನ್ನಿ ಇವಾಗ ನಾವು ಮಠದ ಒಳಗಡೆ ಹೋಗೋಣ. ಏನೇನು ಕಾರ್ಯಕ್ರಮ ಎಲ್ಲ ಆಗ್ತಾಯಿದೆ ಅಂತ ನಾನಿವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಜನ ಕೂಡ ಸೇರಿದ್ರು ಇವತ್ತು. ಎಲ್ಲ ಸೀಮೆಯ ಭಕ್ತರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅಂದರೆ ಇವತ್ತಿಂದ ಗುರುಗಳ ಚಾತುರ್ಮಾಸ ಶುರುವಾಗೋದ್ರಿಂದ ಎಲ್ಲ ಭಕ್ತರು ಬಂದು ಗುರುಗಳ ಹತ್ತಿರ ಪ್ರಸಾದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಹೋಗ್ತಾರೆ. ಇದು ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು.
ತಲೆ ಮೇಲಾಗಿತ್ತ ಸರಿ ಸರಿ. वेदान्तविज्ञान सुनिश्चितार्थाः सन्न्यासयोगान्यतयः शुद्धसत्त्वाः ये ब्रह्मलोके कृतयान्तकाले परामृतात् परिमुच्यन्ति सर्वे ब्रह्मि पापम् परमेश्वभूतम् यत्पुण्डरीकम् पुरमध्यसर्गस्थम् तत्रापि लभ्रम् गगनम् विशोकस्तस्मिन् यदन्तस्तदुपासितव्यम् ओ वेदादौ स्वरः प्रोक्तो वेदान्ते च प्रतिष्ठितः तस्य प्रगतिलीनस्य यः परः स महेश्वरः अन्नपतेन्नस्य नोधेह्यनमेवस्य दुष्मिणः प्रप्रदातारम् पारिष ऊर्जम् नो देहि द्विपदे चतुष्पदे नमो गुरुभ्यो
गुरुपादुकाभ्यो नमः परेभ्यः परपादुकाभ्यः आचार्यसिद्धेश्वरपादुकाभ्यो नमोऽस्तु लक्ष्मीपतिपादुकाभ्यः इदं फलं मया देव स्थापितं पुरतस्तव तेन मे सफलावाप्तिर्भवेत् जन्मनि जन्मनि श्रीमद्गङ्गाधरेन्द्र सरस्वती स्वामिनां तत्करकमलसन्दातानां श्री आनन्दबोधेन्द्र सरस्वती स्वामिनां च चरणारविन्दयोः हरहिरण्यं समर्पयामि श्यामतसेवां ಭಗವಂತ ಆದಿನಾರಾಯಣ ದಿನದಿಂದ ಆರಂಭಿಸಿ ಕಾಲ ಯೋಗನಿಂದಲೇ ವಿಧಾನ ಈ ದಿನಗಳಲ್ಲಿ ವ್ಯಕ್ತಿಗಳು ಸಂಚಾರ ಮಾಡಬಾರದು ಅಂತ ನಿಮ್ಮನಿದೆ. ದೀಪವಾಗಿ ನೀವು ಎಲ್ಲಿಗಳು ಶ್ರೀ ಸಂಸ್ಥಾನದಲ್ಲೇ ಚಾತುರ್ಮಾಸ್ಯವನ್ನು ಮಾಡಬೇಕು ಅಂತ ಸಮಸ್ತ ಭಕ್ತರು ಮಳೆ ಹೊಯ್ತಾ ಸುರಿಯುತ್ತಾ ಇರ್ತದೆ. ಇವತ್ತಿಲ್ಲಿ ಬಂದಂಥ ಮಹಿಳೆಯರನ್ನು ಮಾತಾಡ್ಸೋಣ, ಒಂದೆರಡು ಮಂದಿ ಮಾತಾಡಿಸ್ತೀನಿ, ಅವ್ರ ಅಭಿಪ್ರಾಯವನ್ನು ಕೇಳೋಣ. ಹೇಳಿ, ಇವತ್ತು ನಿನಗೆ ಅಂತ ಅನಿಸ್ತು ಕಾರ್ಯಕ್ರಮದ ಬಹಳ ಬಗ್ಗೆ? ಖುಷಿ ಆಗ್ತದೆ. ನಾವು ವರ್ಷನೂ ಬರ್ತೇವೆ ಇಲ್ಲಿ ಚಾತುರ್ಮಾಸದಲ್ಲಿ, ಕುಂಕುಮಾರ್ಚನೆಗೂ ಬರ್ತೇವೆ, ಚಾತುರ್ಮಾಸದ ಪ್ರಾರಂಭ ದಿನವೂ ಬರ್ತೇವೆ. ಬಹಳ ಖುಷಿ ಆಯಿತು. ಮೊದಲಂತೂ ಇದ್ದಿದ್ವಯರು ಇದ್ದಿದ್ದಕ್ಕಂತೂ ನೋಡಲಿಕ್ಕೆ ಭಾಳ ಚೆನ್ನಾಗಿತ್ತಲ್ಲ? ಭಾಳ ಚೆನ್ನಾಗಿತ್ತು. ನಮಸ್ತೆ, ಹಾಯ್. ಹಾಯ್. ನಾವು ಪ್ರತಿ ವರ್ಷನೂ ಬರ್ತಾ ಇರ್ತೇವೆ ಇಲ್ಲಿ. ಇದು ಗಂಗಾಧರೇಂದ್ರ ಸ್ವಾಮಿಗಳದ್ದು 34ನೇ ಚಾತುರ್ಮಾಸ ಸಂಕಲ್ಪ ಆಗಿದೆ. ಈಗ ಬೋಧೇಂದ್ರ ಸ್ವಾಮಿಗಳದ್ದು ಮೊದಲನೇ ಚಾತುರ್ಮಾಸ ವ್ರತ ಆಗಿದೆ. ನಾವು ಇಲ್ಲಿ ಇದ್ರ ಪ್ರತಿ ವರ್ಷನೂ ಬರೋದ್ರಿಂದ ಸಿಕ್ಕಾಪಟ್ಟೆ ಇಷ್ಟು ಮಳೆ ಹೋಯ್ತಾ ಇದ್ರು ಸಹಿತವಾಗಿ ಇಷ್ಟು ಜನ ತುಂಬ ಜನ ಸೇರಿದ್ದಾರೆ. ತುಂಬ ಖುಷಿ ಆಗ್ತದೆ. ಬಂದು ತುಂಬ ಖುಷಿ ಆಯ್ತಲ್ಲ? ನಮಗೆ ಸ್ವರ್ಣವಲ್ಲಿಗೆ ಬರೋದು ಅಂದರೆ ತುಂಬ ಖುಷಿ. ನಾವು ಕಾಯ್ತಾ ಇರ್ತೇವೆ ನಮಗೆ ಎಷ್ಟೊತ್ತಿಗೆ ಸ್ವರ್ಣವಲ್ಲಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಗತ್ತೆ ಹೇಳ್ಕೊಂಡು. ಇನ್ನು ಶ್ರಾವಣ ಮಾಸದಲ್ಲಿ ಕುಂಕುಮಾರ್ಚನೆ ಎಲ್ಲ ಇರ್ತದೆ, ಅವಾಗ ಕೂಡ ಬರ್ತೇವೆ. ಕೇಂದ್ರ ಮಾತೃ ಮಂಡಳಿ ಅಧ್ಯಕ್ಷರು ಇದ್ದಾರೆ ನಮ್ಮ ಜೊತೆಗೆ, ಅವರನ್ನು ಮಾತಾಡ್ಸೋಣ ಇವಾಗ. ಗುರುಪೂರ್ಣಿಮೆ ಅಂದರೆ ನಮ್ಗೆ ಭಾಳ ಹೆಮ್ಮೆ ವಿಷಯ. ಯಾಕೆಂದರೆ ಗುರುಪೂರ್ಣಿಮೆ ನಮಗೆ ಈ ವರ್ಷ ಅಂತೂ 2 ಎತ್ತುಗಳಿರೋದ್ರಿಂದ ಸ್ವರ್ಣವಲಿಯಲ್ಲಿ ತುಂಬ ಸಂಭ್ರಮ. ಶಿಷ್ಯ ಸ್ವೀಕಾರ ಆದಾಗಿಂದ 2 ಎತ್ತುಗಳು ಸಿಗ್ತಾರೆ. ಸ್ವರ್ಣವಲಿಗೆ ಬಂದರೆ ಬಹಳ ನಮಗೆ ಖುಷಿ ಆಗ್ತದೆ. ಗುರುಪೂರ್ಣಿಮೆ ಅಂತೂ ಮತ್ತು ಹೆಮ್ಮೆ. ಯಾಕೆಂದರೆ ಗುರುಗಳ ವಚನ ಮತ್ತು ಶಿಷ್ಯ ವೃಂದಗಳೆಲ್ಲರೂ ಬರ್ತಾರೆ. ಮತ್ತು ಇಲ್ಲಿ ಚಾತುರ್ಮಾಸ ಕೊಡೋದ್ರಿಂದ ನಮಗೆ ದಿವಸ ಯಾವಾಗ ಮಠಕ್ಕೆ ಬಂದರೂ 2 ಗುರುಗಳು ಸಿಗ್ತಾರೆ ಅಂತ ತುಂಬ ಹೆಮ್ಮೆ ಆಗ್ತಾ ಇದೆ. ಹಾಗಾಗಿ ಗುರುಪೂರ್ಣಿಮೆಯಿಂದ ಇನ್ನೂ ಭಾಳ ಸಂತೋಷ ಆಗ್ತಾ ಇದೆ. योऽन्तः प्रविश्य मम वाचमिमां प्रसन्नां सञ्जीवयत्यखिलशक्तिधरस्वधाम्ना अन्याश्च हस्तचरणश्रवणत्वमादेन प्राणान्नमो भगवते पुरुषाय तुभ्यं। श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यं भक्तानां इष्टदायिनीं।
श्रुतिस्मृतिपुराणानाम् आलयं करुणालयं नमामि भगवत्पादशङ्करम्. ಇದ್ದಿದ್ದೆ ಸುಡುತ್ತಿಲ್ಲ ಏನು ಮಾತಿಸ್ತಾ ಇಲ್ಲ ಮನೆ ಹಳ್ಳಿ ಶುರು ಮಾಡೋದು ನನ್ನ ಹೋಯ್ತು ಅದು ಹೋಯ್ತು ಅಂತ ಹಳ್ಳಿ ಶುರು ಮಾಡೋದು. ಒಬ್ಬ ಗೆಳತಿ ಬಂದು ಅವರ ಗೆಳತಿ ಯಾಕೆ ಎಷ್ಟು ಅಳ್ತಾ ಇದ್ದೆ ಅವಳು ಹೇಳಿದ್ರು ನನ್ನ ಪ್ರೀತಿಯ ಸರ ಆಗಿತ್ತು ಹೊಳೆದೋಯ್ತು ಎಷ್ಟು ಹುಡುಕರು ಸಿಕ್ಕಲಿಲ್ಲ ಎಂತ ಮಾಡೋದು ಹೊಸ ಮಾಡಿಸಿದ ಅಂತ ಸರ ಆ ಸರ ಆಗೋದಿಲ್ಲ ನನಗೆ ಅದೇ ಬೇಕಾಗಿತ್ತು ಒಳಗೆ ಹೇಳ್ಕೊಂಡು ಅತಿ ಅಮ್ಮನ ಗೆಳತಿ ಇದ್ದವಳ ಎಂತಲೇ ಇರ್ತಾರೆ ಕೂದಲು ಸರ ಸುಮ್ಮನೆ ಅಂತ ಹೇಳಿ ಸರ ಎಲ್ಲ ಪಕ್ಕದಲ್ಲಿ ಯಾರಾಡ್ತಾರೆ ಅಲ್ಲೇ ಇದ್ದ ಸರ ಇಲ್ಲೇ ಇದ್ದಾರೆ ಓ ವಯಸ್ಸಿತ್ತು ಅಂತ ಹೇಳ್ಕೊಂಡು ಗಟ್ಟಿಯಾಗಿ ಏನಾಗಿದ್ದೇನೋ ನಿಜವಾಗ ಕಳೆದು ಹೋಗಲಿಲ್ಲ ಅದು ಅದಿಷ್ಟು ತನಕ ಇವಳಿಗೆ ಕಳೆದು ಹೋಗಿದ್ದೇನೋ ಭ್ರಾಂತಿ ಅದೇ ಆತ್ಮವಿಸ್ಮೃತಿ. ಆಕೆ ಬಂದು ಗೆಳತಿ ಬಂದು ತೋರಿಸ್ಬಿಟ್ಲಲ್ಲ ಆತ್ಮವಿಸ್ಮೃತಿ ಅಂತ ಹೋಗಲು ಆಡಿಸಿದ್ಲಲ್ಲ ಅವಳೇ ಗೋಡು. ಅದರಿಂದ ಎಲ್ಲೋ ನಾವು ನಮ್ಮ ಅಮೂಲ್ಯವಾದಂತಹ ಸಂಪತ್ತನ್ನು ಮರೀತಾ ಇದ್ದೇವೆ, ಹಿಂಬಿಡ್ತಾ ಇದ್ದೇವೆ. ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನ ನಾವು ಹಿಂಬಿಡ್ತಾ ಇದ್ದೇವೆ. ನಮ್ಮದು ಎಂಬ ಅಭಿಮಾನವನ್ನು ಅದರ ಬಗ್ಗೆ ಕಳೆದುಕೊಳ್ತಾ ಇದ್ದೀವಿ. ಇದು ಆತ್ಮವಿಸ್ಮೃತಿ. ಇದು ಇಂದಿನ ಆತ್ಮವಿಸ್ಮೃತಿ. ಅಧ್ಯಾತ್ಮ ಕ್ಷೇತ್ರದಲ್ಲಿ ಆತ್ಮವಿಸ್ಮೃತಿ ಇನ್ನೂ ಆಳವಾಗಿದೆ. ನಾವುಗಳು ಈ ಶರೀರವಲ್ಲ, ಮನಸ್ಸು ಅಲ್ಲ, ಪ್ರಾಣವೂ ಅಲ್ಲ, ಇಂದ್ರಿಯಗಳು ಅಲ್ಲ. ಇದು ಒಳಗೆ ಇನ್ನೂ ಆಳಕ್ಕೆ ಸೇರ್ಕೊಂಡಿರುವ ಚೇತನರು ನಾವು. ಅದು ಗೊತ್ತಿಲ್ಲ, ಈಗ ನೆನಪಿಲ್ಲ. ಅದೇ ಆತ್ಮವಿಸ್ಮೃತಿ. ಅದು ಅಧ್ಯಾತ್ಮ ಕ್ಷೇತ್ರದ ಆತ್ಮವಿಸ್ಮೃತಿ. ಅದನ್ನು ಹೋಗಲಾಡಿಸಿ ನಾನು ನಿಜವಾಗಿ ಇಂಥವನು ನೆನಪು ಮಾಡ್ಕೊಳ್ಳೋದು ಯಾರಿದ್ದಾನೋ, ಜ್ಞಾನದ ಬೆಳಕನ್ನು ಕೊಡೋದು ಯಾರಿದ್ದಾನೋ ಅವನು ಗುರು. ಸಮಾಜ ದೃಷ್ಟಿಯಿಂದ ನಾವಿವತ್ತು ಅನೇಕ ನಮ್ಮ ಅಮೂಲ್ಯವಾದ ನಮ್ಮ ತನಗಳನ್ನು ಮರೀತಾ ಇದ್ದೀವಿ. ಅದು ಇವತ್ತಿನ ಜ್ವಲಂತವಾದ ಆತ್ಮವಿಸ್ಮೃತಿ. ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಚಿಕ್ಕ ಸ್ವಾಮಿಗಳು ಏನೋ ಮಾತಾಡ್ತಾರೆ ಅಂತ ನೀವು ನೋಡ್ತಾ ಇದ್ದೀರಿ. ನಮ್ಮದು ಮಜ್ಜಿ ಊಟ ಗುರುಗಳಿಂದ ಕೇಸರಿ ಬಾತ್ ಬಡಿಸ್ತಾರೆ ನಿಮಗೆ. ಇವತ್ತು ಆಷಾಢ ಪೂರ್ಣಿಮೆ. ಇವತ್ತಿನ ದಿನವನ್ನ ಗುರುಪೂರ್ಣಿಮೆ ಅಂತ ನಾವೆಲ್ಲ ಆಚರಣೆ ಮಾಡ್ತೇವೆ. ಈ ಸಮಯದಲ್ಲಿ ಯಾವಾಗಲೂ ಅಧಿಕವಾಗಿ ಮಳೆ ಇರುತ್ತೆ. ಈ ಗುರುಪೂರ್ಣಿಮೆಗೆ ಮಳೆಗೆ ಒಂದು ಸಂಬಂಧ ಇದೆ. ಸಂಸ್ಕೃತದಲ್ಲಿ ನೀರಿಗೆ ಜೀವನ ಅಂತ ಕರೆದಿದ್ದಾರೆ. ಜೀವನಂ ಭುವನಂ ವನಂ ಅಂತ ಅಮೃತದಲ್ಲಿ ಹೇಳಿದ್ದಾರೆ. ಮಳೆ ಅಂದರೆ ಜಲಧಾರೆ ನಿರಂತರವಾಗಿ ಹರಿತಾ ಇವೆ, ಸುರುವಿಕೆ. ಈ ಜೀವನಾಧಾರ ತತ್ವದ ಸುರುವಿಕೆಯೇ ಮಳೆ ಅಂತ ನಾವು ಕರೀತೇವೆ. ಅದರ ಕಾಲವನ್ನು ಮಳೆಗಾಲ ಅಂತ ಹೇಳ್ತೇವೆ. ಈ ಗುರುಪೂರ್ಣಿಮೆ ಮತ್ತು ಮಳೆ. ಗುರುಪೂರ್ಣಿಮೆ ಸಂದರ್ಭದಲ್ಲಿ ಗುರುವು ಕೂಡ ಆ ಥರದ ತತ್ವದ ಒಂದು ಮಳೆಯನ್ನು ಸುರಿಸ್ತಾನೆ. ಜೀವನಾಧಾರವಾಗಿರುವ ಆತ್ಮತತ್ವದ ಮಳೆಯನ್ನು ಸುರಿಸ್ತಾನೆ ಗುರು. ಹಾಗಾಗಿ ಈ ಮಳೆಗೆ ಗುರುಪೂರ್ಣಿಮೆಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಮಳೆ ಹೇಗೆ ಬೀಳುತ್ತೆ? ಇವನು ನಿಂತವನು ಅಥವಾ ಇವನು ಪಾಪಿ ಅಥವಾ ಇವನು ಪುಣ್ಯವಂತ ಆ ಥರ ನೋಡದೆ ಎಲ್ಲ ಕಡೆಗೂ ಸಮತತ್ವದಲ್ಲಿ ಬೀಳುತ್ತೆ ಮಳೆ. ಹಾಗೆಯೇ ಗುರುವು ಕೂಡ ಎಲ್ಲ ಶಿಷ್ಯರಿಗೂ ಒಂದು ಆತ್ಮತತ್ವದ ಬೋಧನೆಯ, ಆತ್ಮತತ್ವದ ವರ್ಷವನ್ನ ಮಾಡ್ತಾರೆ.
ಹಾಗಾಗಿ ಆ ಶಿಷ್ಯನ ಸಮೃದ್ಧಿಯನ್ನ ಏಳಿಗೆಯನ್ನ ಮಾಡ್ತಾರೆ. ಗುರುವನ್ನ ನಾವು ಯಾಕೆ ಆರಾಧನೆ ಮಾಡಬೇಕು? ಆತ್ಮತತ್ವದ ಲಾಭಕ್ಕಾಗಿ ಆರಾಧನೆಯನ್ನ ಮಾಡಬೇಕು. ಗುರುವರ ಆರಾಧನೆ ಕುರಿಯಾತ್ ಶ್ರೇಯಸೇ ಪೂಜ್ಯಸೇ ನೃಣಂ ಅಂತ ಹೇಳ್ತಾರೆ. ಶ್ರೇಯಸ್ಸಿಗೋಸ್ಕರ, ಮೋಕ್ಷಾಪೇಕ್ಷೆಗಾಗಿ ಗುರುವಿನ ಆರಾಧನೆಯನ್ನು ಮಾಡಬೇಕು. ಆದರೆ ಗೃಹಸ್ಥರೆಲ್ಲರೂ ಮೋಕ್ಷವನ್ನು ಬಯಸ್ತಾ ಇಲ್ಲ. ನಾವು ಹಾಗಾಗಿ ನಮ್ಗೆ ಸ್ವಲ್ಪ ಶ್ರೇಯಸ್ಸು ಬೇಕಾಗ್ತದೆ ಅಂತ ಹೇಳ್ತಾರೆ ಗೃಹಸ್ಥರು. ನಮ್ಗೆ ಮೋಕ್ಷ ಒಂದೇ ಬೇಡ, ಸ್ವಲ್ಪ ಭೂಜಸೆ ಅಂದರೆ ಈ ಭೌತಿಕವಾದ ಸ್ವಲ್ಪ ಕೆಲವಷ್ಟು ಕಾಮನೆಗಳು ಇರುತ್ತೆ, ಅದು ಇರಬೇಕು ಅಂತ ಬಯಸ್ತಾರೆ. ಅದು ಕೂಡ ಗುರುವಿನ ಅನುಗ್ರಹದಿಂದ ಪ್ರಾಪ್ತವಾಗ್ತದೆ. ಇನ್ನು ಯಾರು ನಿವೃತ್ತಿ ಮಾರ್ಗದಲ್ಲಿರ್ತಾನೋ ಅವನಿಗೆ ಮೋಕ್ಷದ ಪ್ರಾಪ್ತಿ, ಗುರು ಸೇವೆಯಿಂದ ಆತನಿಗಾಗ್ತದೆ. ಸಾಂಸಾರಿಕರಿಗೆ ಉತ್ತಮ ಲೌಕಿಕ ಕಾಮನೆಗಳು ಮೋಕ್ಷ ಪ್ರಾಪ್ತಿಯೂ ಆಗ್ತದೆ. ಇನ್ನು ಸಾಧಕರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಈಶ್ವರ ಪಾರ್ವತಿ ಹತ್ರ ನಗರೋರಧಿಕಂ 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 ಅಂತ ಹೇಳ್ತಾನೆ. ಗುರುವಿಗಿಂತ ಹೆಚ್ಚು ದೊಡ್ಡವರು ಮತ್ತಾರೂ ಇಲ್ಲ ಅಂತ. 14 ಶಾಸ್ತ್ರಗಳ ಅಧ್ಯಯನ ಮಾಡಿದ್ರೂ ಸಹಿತ ಗುರುವಿನ ಹೊರತಾಗಿ ಜ್ಞಾನಸಿದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಪ ಸ್ವಲ್ಪ ಬಂದರೂ ಸಹಿತ ಅದರಿಂದ ಏನೂ ಪ್ರಯೋಜನ ಇಲ್ಲ. ಈ ಸಂಸಾರದ ತಾರಣದ ಉಪಾಯ ಆತನಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಮುದ್ರೆ ಬೀಳಬೇಕು, ಅದಕ್ಕೆ ಸೀಲ್ ಅಂತ ಹೇಳ್ತಾರಲ್ಲ ಅದು. ಹಾಗಾಗಿ ಗುರುವಿನೊಂದಿಗೆ ಜೀವನದ ಗುರಿ ಪ್ರಾಯಶಃ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಗುರಿಯು ಅಷ್ಟು ಮುಖ್ಯವಾದದ್ದೇ ಇದೆ. ಒಂದು ತರ ಸೂಕ್ಷ್ಮವಾಗಿದೆ ಗುರಿ. ಹಾಗೂ ಈ ಮರಣದ ಆಚೆಗಿರುವ ಸತ್ಯವನ್ನು ಅರಿಯುವುದು ಆ ಗುರಿ, ನಾವು ತಲುಪಬೇಕಾದ ಗುರಿಯಾಗಿದೆ. ಸ್ವೀಕಾರ ಮಾಡಿಕೊಂಡು ಗುರುಗಳು ನನ್ನನ್ನು ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗಿ ಹೇಳಬೇಕು ಅಂದರೆ ಇಲ್ಲಿ ನನ್ನ ಶ್ರೇಯಸ್ಸು ಏನೂ ಇಲ್ಲ. ರಥ್ಯಾಮನು ಜಾಹ್ನವಿ ಸಂಗಾತ್ ತ್ರಿದಶೈರಪಿ ಬಂದ್ಯತೆ ಅಂತ ಒಂದು ಉಕ್ತಿ ಇದೆ. ಮಳೆ ನೀರು ಹರಿದು ಹೋಗ್ತಾ ಇರುತ್ತೆ, ಅದು ಎಲ್ಲೆಲ್ಲೂ ಹೋಗಿ ಸೇರಿದ್ರೆ ಅದನ್ನು ಏನು ಯಾರು ಗೌರವಿಸುವುದಿಲ್ಲ. ಅದೇ ಗಂಗೆಯನ್ನು ಸೇರಲಿ ತ್ರಿದಶೈರಪಿ ಬಂದ್ಯತೆ, ದೇವತೆಗಳು ಕೂಡ ಅದನ್ನು ಪೂಜಿಸ್ತಾರೆ. ಹಾಗಾಗಿ ಇವತ್ತು ನಾನು ಎಲ್ಲೆಲ್ಲೋ ಹೋಗ್ತಾ ಇದ್ದ ನನ್ನ ಗುರುಗಳು ನನ್ನನ್ನು ಇಲ್ಲಿ ಕರೆದು ಇಲ್ಲಿ ಇದು ಮಾಡಿದ್ದಾರೆ, ಅವರ ಶಿಷ್ಯನನ್ನಾಗಿ ಸ್ವೀಕರಿಸಿದ್ದಾರೆ. ಹಾಗಾಗಿ ಇಲ್ಲಿ ನನ್ನ ಶ್ರೇಯಸ್ಸು ಹೇಳಿ ಏನೂ ಇಲ್ಲ. ಎಲ್ಲರೂ ವಂದಿಸ್ತಾ ಇದ್ದಾರೆ, ಅದೆಲ್ಲ ಗುರುಗಳದ್ದೇ, ಅವರದ್ದೇ ಸಂಪೂರ್ಣವಾಗಿ. ಚಾತುರ್ಮಾಸ್ಯ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರತಿನಿತ್ಯವೂ ಅವರ ಪ್ರವಚನಾದಿಗಳು ಇರುತ್ತೆ, ಅದನ್ನು ಕೇಳಲಿಕ್ಕೆ ಬರಬೇಕು. ಆತ್ಮತತ್ವದ ಆ ವರ್ಷದಲ್ಲಿ ಸಮಸ್ತ ಶಿಷ್ಯರು ನೆನೆಯಬೇಕು, ಆ ಮಾರ್ಗದಲ್ಲಿ ಸಾಗಬೇಕು ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಬೇಗ ಬೇಗ ಮುಂದುವರೆದು ಮುಕ್ತಾಯದ ಹಂತಕ್ಕೆ ಬಂದರೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆದವಾಗ ಅಂದರೆ ಮೆಚ್ಕೊಳ್ಳೋ ಮನಸ್ಸಿನೊಳಗೆ ಒಂದು ಭಾವನೆ ಬರ್ತದೆ. ಹಾಗೆ ಸ್ವಲ್ಪ ಹೊತ್ತು ಮುಗಿದು ಹೋಗ್ತದಲ್ಲ ಈ ಕಾರ್ಯಕ್ರಮ ಅಂತೇಳಿ. ಹಾಗೆ ನಮಗೆ ಅನಿಸ್ತೇವೆ, ಸ್ವಲ್ಪ ಹೊತ್ತು ಮುಗಿದು ಹೋಗ್ತದಲ್ಲ ಕಾರ್ಯಕ್ರಮ, ಮುಗಿಲಿಕ್ಕೆ ಕೊಡಬಾರ್ದು ಅಂತ ಸ್ವಲ್ಪ ಎಳಿಬೇಕು ಅಂತ ಆಸೆ. ಮತ್ತೆ ಇವತ್ತು ಭಾನುವಾರ 6 ಗಂಟೆವರೆಗೆ ರಾಹುಕಾಲ.
ಅಡುಗೆ ನಂತರ ಹೊರಡಬೇಕಿಲ್ಲ. ಈ ಗುರು ಸ್ಮರಣೆಯ ಪುಣ್ಯವಾದಂತಹ ದಿವಸ. ಈ ಸ್ಮರಣೆಯಲ್ಲಿ ಎಷ್ಟು ಅದ್ಭುತಗಳಿಂದ ಇರುತ್ತೆ ಅಂತ ಹೇಳಲಿಕ್ಕೆ ಸಮಯ ಇಲ್ಲ. ಶಂಕರಾಚಾರ್ಯರ ನಂತರದ ಇತಿಹಾಸದ ಸಾಮಾನ್ಯ ಕಲ್ಪನೆ ಎಲ್ಲರಿಗೂ ಇರ್ತದೆ. ಅವರಿಗಿಂತ ಹಿಂದೆ ಆಗಿ ಹೋದಂಥ ಗುರುಗಳ ಇತಿಹಾಸ ಇದೆಯಲ್ಲ, ಅದು ಅನೇಕರಿಗೆ ಗೊತ್ತೇ ಆಗಿಲ್ಲ. ಇವತ್ತು ಅಲ್ಲಿ ತಂಡದ ರಾಶಿಗಳಲ್ಲಿ ಒಂದೊಂದು ಗುರುಗಳ ಅವಾರ್ಯ ಮಾಡ್ತಾ ಹೋಗ್ತೇವೆ. ಅದರಲ್ಲಿ ಶಂಕರಾಚಾರ್ಯರ ನಂತರದ ಗುರುಗಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದಿನ ಗುರುಗಳಿದ್ದಾರೆ. ಸನಕ, ಸನಂದನ, ಋಷಭ, ದತ್ತಾತ್ರೇಯ, ಜಡಭರತ, ನಾರದ, ಶುಕ, ಹೀಗೆ ಇನ್ನೂ ಹೆಸರು ತುಂಬ ಇದ್ದಾರೆ. ಅದರಿಂದ ಒಂದ್ಸಲ ನಮ್ಮ ಮನಸ್ಸು ಶಂಕರರಿಗಿಂತ ಹಿಂದೆ ಹೋಗ್ತದೆ. ಇವತ್ತಿನ ದಿವಸ ಭಾರತ ಪ್ರಾಗೈತಿಹಾಸಿಕ ಪುಟಗಳ ಮೇಲೆ ಒಂದ್ಸಲ ಕಣ್ಣಾಡ್ತದೆ. ಅದರಿಂದ ಅದು ದೊಡ್ಡ ಅದ್ಭುತ ಅನುಭವ, ಈ ಗುರುಪೂರ್ಣಿಮೆ ಅನುಭವ. ಅದು ಆ ಪೂಜೆಗೆ ಕೂತವರಿಗೆ ಮಾತ್ರ ಆಗುವಂಥ ಅನುಭವ ನಿಮ್ಮನ್ನೆಲ್ಲ ಹಂಚಿಕೊಳ್ತಾ ಇದ್ದೇವೆ. ಇಂಥ ಒಂದು ವಿಶಿಷ್ಟವಾದ ಅನುಭವವನ್ನು ವರ್ಷಕ್ಕೊಮ್ಮೆ ಕೊಡುವ ಈ ಕಾರ್ಯಕ್ರಮ ನಮಗಂತೂ ಅನೇಕ ತಿಂಗಳುಗಳ ಕಾಲ ಪ್ರೇರಣೆ ಕೊಡ್ತಾನೆ ಇರ್ತದೆ. ಮತ್ತೆ ಮುಂದಿನ ವರ್ಷ ಎಷ್ಟೊತ್ತಿಗೆ ಈ ಪುಣ್ಯ ಬರ್ತದೆ ಅಂತ ಕಾಯೋದಾಗೆ ಅಷ್ಟು ಅದ್ರ ಬಗ್ಗೆ ಆಸಕ್ತಿ ಮೋಹ ಮಾಡ್ತದೆ. ಮತ್ತೆ ಬಂದಂಥ ಪುಣ್ಯ ಮತ್ತೆ ಅದನ್ನು ನಮಗೆ ಪುನಶ್ಚೇತನಗೊಳಿಸಿ ಹೋಗ್ತದೆ. ಹೀಗೆ ಈ ರೀತಿಯಲ್ಲಿ ಈ ವ್ಯಾಸಪೂರ್ಣಿಮೆಯಿಂದ ಪಡೆದಂತಹ ಒಂದು ಪುನಶ್ಚೈತನ್ಯ ಇದೆಯಲ್ಲ, ಅದೇ ನಮ್ಮನ್ನು 33 ವರ್ಷ ಈ ರೀತಿ ತೊಳ್ಕೊಂಡು ಬಂದಿದೆ. ಒಟ್ಟಾರೆ ಒಂದು ರೀತಿಯ ಪ್ರೇರಣೆಯ ಸ್ರೋತಸ್ಸು, ಪ್ರೇರಣೆಯ ಬುಗ್ಗೆ ಈ ಗುರು ಪೂರ್ಣಿಮೆ. ನಾವುಗಳೆಲ್ಲರೂ ಆ ರೀತಿಯ ನಮ್ಮ ಕ್ಷೇತ್ರದ ಸಾಧನೆಗೆ ಹೆಚ್ಚು ಉತ್ಸಾಹಿತರಾಗಬೇಕು ಅಂತಿದ್ರೆ ಗುರುವಿನ ಬಗ್ಗೆ, ನಮಗೆ ಮಾರ್ಗದರ್ಶನ ಮಾಡಿದ ಗುರುವಿನ ಬಗ್ಗೆ ಅಂಥದೇ ಶ್ರದ್ಧಾ ಭಾವವನ್ನು ಬೆಳೆಸ್ಕೊಳ್ಬೇಕು. ತಡವಾಗಿ ಗುರು ಸಿಕ್ಕಿದಂಗೆ ಆಗ್ತದೆ. ಇದನ್ನು ಅನುಭವ ನಂತರ ಬರ್ತದೆ. ಅನೇಕ ಅನುಭವಗಳಾಗಿ ಆಗಿ 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 ಅರಿವು ಸ್ಥಿತಿ ಬರ್ತದೆ. ಅನಂತರ ಈ ಜೀವನದಲ್ಲಿ ಸಾಧನೆಗೆ ಅವಕಾಶ ಕಡಿಮೆ ಆಗ್ತದೆ. ನನ್ನ ಅರಿವೇ ನನಗೆ ಗುರು ತಿಳ್ಕೊಂಡು ಅದನ್ನಾದ್ಮೇಲೆ ಸಾಧನೆ ಮಾಡಬೇಕು ಅನ್ನುವಂಥ ಗುರುವನ್ನು ಆಶ್ರಯಿಸ್ತಾ ಇದ್ದರೆ ಅವನ ಸಾಧನೆ ನಿಜವಾದ ಶುರುವಾಗಿ ಬಹಳ ತಡ ಆಗ್ಬಿಡ್ತಾರೆ. ಆಮೇಲೆ ಜೀವನದಲ್ಲಿ ಹೆಚ್ಚು ಅವಕಾಶ ಇರೋದಿಲ್ಲ. ಅದಕ್ಕಾಗಿ ನಾವು ಚಿಕ್ಕ ವಯಸ್ಸಿನೊಳಗೇನೆ ಅರಿವಿನ ಸಾಕಾರ ಮೂರ್ತಿಯಾಗಿರೋ ಗುರುವನ್ನು ಆಶ್ರಯಿಸಬೇಕು. ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಟ್ಟಿದಾಗ ಸಾಧನೆ ಆಗ್ತದೆ. ಇವತ್ತು ಮಠದ ಪಾಠಶಾಲೆಯಲ್ಲಿ ಕೆಲವೊಂದು ಸಣ್ಣ ಮಕ್ಕಳು ನೀವು ಕಾಣ್ತೇವೆ. ಅವ್ರು ಹೆಚ್ಚವರೆಲ್ಲ ಹೊರಗಡೆ ಬಂದವರು. ನಮ್ಮ ಈ ಪ್ರಾಂತದಲ್ಲಿ ಯಾಕೋ ಮಕ್ಕಳನ್ನ ಸಣ್ಣಕ್ಕಿರಬೇಕಾದ್ರೆ ಶಾಲೆ ಕಳಿಸೋದು, ಗುರುಕುಲ ಕಳಿಸೋದು ಪದ್ಧತಿ ಯಾಕೋ ಹಿಂದೆ ಹೋಗ್ಬಿಟ್ಟಿದ್ದಾರೆ. ತುಂಬ ಹಿಂದಿರ್ತಾರೆ. ಈಗೆಲ್ಲ 10ನೇ ತರಗತಿ ನಂತರ ಕಳಿಸೋರೇ ಆಗ್ಬಿಟ್ಟಿದ್ದಾರೆ. ಅದು ನಿಷ್ಪ್ರಯೋಜನ ಅಲ್ಲ. ಆದರೆ ಸಣ್ಣ ವಯಸ್ಸೊಳಗೆ ಸಿಕ್ಕಿದಾಗ ಅವನಿಗೆ ಯಾರಿಗೆ ಸಂಸ್ಕಾರ ಕೊಡ್ಬೋದು ಹಾಕೊಳ್ಳಿಕ್ಕೆ ಆಗೋದಿಲ್ಲ ವಯಸ್ಸಾದ್ಮೇಲೆ ಬಂದರೆ. ಇರಲಿ, ಇದು ಬೇರೆ ವಿಷಯ. ಒಟ್ಟಾರೆ ನಮಗೆ ಆ ಪ್ರತ್ಯಕ್ಷ ಗುರುಮೂರ್ತಿಯ, ಗುರು ವ್ಯಕ್ತಿಯ ಮಾರ್ಗದರ್ಶನ ಸಿಕ್ಕಿದರೆ ಜೀವನದ ಸಾಧನೆ ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಬೇಷವಾಗ್ತದೆ. ಇನ್ನೊಂದರೆ ಸಾಕಷ್ಟು ಅನುಭವ ಆಗಿ ತಪ್ಪಲ್ಲಿ ಹೋಗಿ ಇದು ತಪ್ಪು ಅಂತ ಗೊತ್ತಾಗಿ ಅನುಭವಗಳಾಗಿ ಆಗಿ ಆಗಿ ಅನಂತ ಸರಿದಾರ ಸಿಕ್ಕೊಂಡ್ರೆ ಜೀವನದ ಅರ್ಧ ಭಾಗ ಕಳೆದು ಹೋಗ್ಬಿಡುತ್ತೆ. ಅದಕ್ಕಾಗಿ ನಾವು ಗುರುವನ್ನು ಆಶ್ರಯಿಸಬೇಕು. ಸಿಕ್ಕ ವಯಸ್ಸಿನಲ್ಲಿ ಆಶ್ರಯಿಸಿದರೆ ಬಹಳ ಉತ್ತಮ. ಇವತ್ತಿನ ಸಂದರ್ಭದಲ್ಲಿ ನೀವೆಲ್ಲ ಮಳೆಯ ವಾತಾವರಣ ನೋಡ್ತಾ ಇದ್ದೀರಿ. ಬಹಳಷ್ಟು ಜನ ದೊಡ್ಡ ಶಿಷ್ಯರು ಭಕ್ತರು ಇವತ್ತು ಬರಲಿಲ್ಲ. ಕೆಲವರು ಮಾತ್ರ ಘಟಕರಾಗಿರೋ ಶಿಷ್ಯರು ಆಗಲೇ ಮೊದಲು ಮತ್ತಷ್ಟು ತಗೊಂಡು ನೀವು ನೋಡಿದೆ. ಅವರು ಕೂಡ ಬಹಳ
ಭಯದಲ್ಲಿ ಬಂದಿದ್ದಾರೆ, ಬೇಗ ವಾಪಸ್ ಹೋಗಬೇಕು ಅನ್ನೋ ತಗೊಂಡಲ್ಲಿ ಬಂದಿದ್ದಾರೆ. ಯಾಕೆ ಅಂತಂದರೆ ಮಳೆ ಸ್ವಲ್ಪ ಭಯ ಹುಟ್ಟಿಸುವಾಗೇನೆ ಅನಿಸ್ತಾ ಇದೆ. ಎಲ್ಲಿ ಗುಡ್ಡ ಕುಸಿತದೆ, ಎಲ್ಲಿ ಮರ ಬೀಳುತ್ತದೆ ಗೊತ್ತಾಗುತ್ತಿಲ್ಲ ಸ್ಥಿತಿಯಲ್ಲಿದೆ. ಈಗಲೂ ಒಂದು ವಾರ ಸುಮಾರು ಅದೇ ಥರ ಮಳೆ ಬರ್ತಾ ಇದೆ. ಆದರೂ ಹಿಂದಿನ ಹಳೆ ಕಾಲದ ಮಳೆ ಜೋರ ಇರ್ತಿತ್ತು ಅಂತ ಹೇಳೋದು. ಆದರೆ ಗುಡ್ಡ ಕುಸಿತ ಇಷ್ಟೊಂದು ಆಗ್ತಿರ್ಲಿಲ್ವಲ್ಲ, ಈಗ ಜಾಸ್ತಿ ಆಗಿದೆ. ಯಾಕೆ? ಮರಗಳ ಕಡಿಮೆ ಆಗಿದ್ದರಿಂದ, ಗಿಡಗಳ ಕಡಿಮೆ ಆಗಿದ್ದರಿಂದ, ಮತ್ತು ಬೇರೆ ಕಾರಣಗಳು ಉಂಟು. ಹೆದ್ದಾರಿ ಅಗಲೀಕರಣ ಮಾಡಬೇಕಾದ್ರೆ ಅದನ್ನು ಗುಡ್ಡನ್ನು ಕತ್ತಿಸುವ ವಿಧಾನದಲ್ಲಿ ಮತ್ತು ಬೇರೆ ಬೇರೆ ಕಾರಣಗಳು ಇರಬಹುದು. ಅದು ಮುಖ್ಯವಾದ ಕಾರಣ ಅನಿಸೋದು ಗಿಡ ಮರಗಳ ಕಡಿಮೆ ಆದಂತೆ ಗುಡ್ಡ ಕುಸಿತ ಪ್ರಮುಖವಾದ ಕಾರಣ. ಅದೇ ನಾವು ಗಿಡ ಮರಗಳನ್ನು ನೆಡುವ ಹವ್ಯಾಸವನ್ನು ಇನ್ನಷ್ಟು ಬಳಸಬೇಕು. ಮತ್ತು ನಮ್ಮ ಸರ್ಕಾರಿ ಇಲಾಖೆಗಳು ಕೂಡ ಅದಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಡಬೇಕು. ಹೆದ್ದಾರಿಯಲ್ಲಿ ಎಷ್ಟು ಗಿಡಗಳನ್ನು ಕಡಿದಾರ ಹೆದ್ದಾರಿ ಪಕ್ಕದಲ್ಲಿ ಅಷ್ಟೇ ಗಿಡಗಳನ್ನು ನೆಡಬೇಕು. ಸ್ವಲ್ಪ ಹೊರಗಂತೂ ಅಡ್ಡಿಲ್ಲ, ಅರಣ್ಯ ಇಲಾಖೆ ಪರ್ಮಿಷನ್ ಕೊಟ್ಟು ಒಟ್ಟಾರೆ ಗಿಡಗಳು ಹೆಚ್ಚಿಗೆ ಇದ್ದರೆ ಗುಡ್ಡಗಳ ಕುಸಿತ ಕಡಿಮೆ ಆಗ್ತದೆ. ಹಳೆ ಕಾಲದಲ್ಲಿ ಗಿಡ ಮರಗಳ ಸಂಖ್ಯೆ ಜಾಸ್ತಿ ಇತ್ತು, ಗುಡ್ಡದ ಕುಸಿತ ಕಡಿಮೆ ಇತ್ತು. ಈಗ ಅದು ಕಡಿಮೆ ಆಗಿದೆ, ಹಾಗೆ ಕುಸಿತ ಜಾಸ್ತಿ ಆಗಿದೆ. ಹಾಗಾಗಿ ಈ ಒಂದು ಎಚ್ಚರಿಕೆ ದೇವರು ನಮ್ಗೆ ಕೊಡ್ತಾ ಇದ್ದಾನೆ. ದೇವರು ಮಳೆಯನ್ನು ಯಾಕೆ ಕೊಡ್ತಾ ಇದ್ದಾನೆ? ತುಂಬ ಸರ್ವಜ್ಞ, ಸರ್ವಶಕ್ತ, ವಿವೇಕಿ, ವಿವೇಚನೆ ಮಾಡಿ ಕೊಡ್ತಾನೆ, ನಿಮಗೆ ಸಂಸ್ಮರಣೆ ಕೊಡೋದಿಲ್ಲ. ಈ 2 ವರ್ಷ ಮಳೆ ಕಡಿಮೆ ಆಗಿದೆ. ಅದನ್ನು ಕಳೆದ ವರ್ಷ ಬೇಸಿಗೆಯಲ್ಲಿ ವಿಪರೀತ ತಾಪಮಾನ ಏರಿದೆ ಎಲ್ಲ ಊರಿನಲ್ಲಿ. ಇದು ಸರಿ ಮಾಡಬೇಕಲ್ವಾ? ಹಾಗೆ ಬಿಟ್ಬಿಡದ? ಅದಕ್ಕೆ ಅವನು ಕರ್ತವ್ಯ, ಅವನು ಹೊಣೆಗಾರಿಕೆ ನಿರ್ವಹಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಕಡಿಮೆ ಆಗಿರೋದು ತುಂಬೋದಕ್ಕೋಸ್ಕರ ಮಳೆ ಕೊಡ್ತಾ ಇದ್ದಾನೆ. ನಾವುಗಳೇ ಎಲ್ಲೋ ಸ್ವಲ್ಪ ಅಚಾತುರ್ಯ ಮಾಡ್ಕೊಂಡಿದ್ದೀವಿ, ಗಿಡಗಳನ್ನ ಕಳೆದು ಹಾಕ್ಕೊಂಡಿದ್ದೀವಿ, ಗಿಡಗಳನ್ನ ಪುನಃ ನೆಡುತ್ತಾ ಇಲ್ಲ, ಗಿಡಗಳ ಸಂಖ್ಯೆ ಕಳೆದು ಮಾಡ್ಕೊಂಡಿದ್ದೀವಿ. ಅದಕ್ಕೆಲ್ಲ ಅಂತ ಇರಲಿ. ಇವತ್ತಿನ ಈ ಆತ್ಮವಿಮರ್ಶ, ಆತ್ಮಸ್ಮೃತಿಯ ಒಂದು ದಿವಸ, ಪುರಸ್ಮರಣೆ ದಿವಸ, ಅದು ಇದನ್ನು ನಾವು ಸ್ಮರಣೆ ಮಾಡಿಕೊಳ್ಳಿ ಅಂತ ನಾವು ಹಾರೈಸ್ತೇವೆ. 6 ಗಂಟೆ ಆಯಿತು. ಇವತ್ತಿನ ಸಂದರ್ಭದಲ್ಲಿ ಶ್ರೀಮದ್ ಆನಂದ ಗೋವಿಂದ ಸರಸ್ವತಿ ಸ್ವಾಮಿಗಳು ಮಜ್ಜಿಗೆ ಊಟವನ್ನು ಬಳಸ್ತೇನೆ ಅಂತ ಹೇಳಿದ್ರು. ಆದರೆ ಕೇಸರಿ ಭಾತನೇ ನಾವು ಬಳಸಲಿಲ್ಲ, ಇನ್ನೊಂದು ಮಜ್ಜಿಗೆನೇ ಹಾಕಿದ್ದೇವೆ. ಅವಾಗ ಎಂತ ಕಂಗಾದ ಗೊತ್ತೇನೋ, ಒಂದು ದಿವಸ ಮಜ್ಜಿಗೆ ಊಟ ಮಾಡೋದಿಲ್ಲ. ಇಲ್ಲಿ ಅಡುಗೆಯವರಿಗೆ ಅವರ ಪ್ರಚಾರಕ್ಕೆ ಮಾತ್ರ ಗೊತ್ತಿಲ್ಲ, ಮಜ್ಜಿಗೆ ಊಟನೂ ಮಾಡಿದ್ರು. ಬರೀ ಸಾರು ಅನ್ನ ಹಸಿಯನ್ನ ಊಟ ಮಾಡಿ ಮಜ್ಜಿಗೆ ಕೂಡ್ಕೊಂಡು 7 ಗಂಟೆ ಎದ್ದೇ ಬಿಡ್ತಾರೆ. ನಮ್ಮ ಊಟಕ್ಕಿಂತ ಒಂದು ಊಟ ಅರ್ಧದ ಬೆಳೆ ಮೊದಲೇ ಹೋಗ್ತು. ಅದಕ್ಕೆ ಇನ್ನೂ ಸಂಖ್ಯೆ ಸ್ವಲ್ಪ ಊಟ ಮಾಡಿ ಸ್ವಲ್ಪ ದೊಡ್ಡಗ ಬೆಳೆಯರಿ ನಾವು ಹೇಳ್ತಾ ಇದ್ದೇವೆ. ಅವರ ಪ್ರಥಮ ಚಾತುರ್ಮಾಸದ ಸಂದರ್ಭದಲ್ಲಿ ಅತ್ಯಂತ ವಿವೇಕಪೂರ್ಣವಾದ, ಅಧ್ಯಾತ್ಮ ಪೂರ್ಣವಾದ ಮಾತುಗಳನ್ನು ಆಡಿದ್ದಾರೆ. ಅದಕ್ಕೆ ಬಹಳ ಸಂತೋಷ ಆಗಿದೆ ನಮಗೆ. ಯಾಕಂದರೆ ನಮ್ಮ ಕೈಲಿ ತಯಾರಾದವರು ಚೆನ್ನಾಗಿ ಭಾಷಣ ಮಾಡುತ್ತಾರೆ, ಆ ಜನರ ಬೆಚ್ಚಿಗಳಿಸಿದ ಬಹಳ ಖುಷಿ ಆಗ್ತದೆ. ಅವರ ಅಭಿವೃದ್ಧಿ ಮತ್ತೆ ಮತ್ತೆ ಆಗ್ತಾನೆ ಇರಲಿ. ಇವತ್ತಿನ ಸಂದರ್ಭದಲ್ಲಿ ಗಣಪತಿ ಭಟ್ರು ಶ್ರೀಮತಿ ಸಮೇತ ಆಗಮಿಸಿ ಈ ಒಂದು ವಿಮಾನದ ಸನ್ಮಾನ ಸ್ವೀಕಾರ ಮಾಡಿದ್ದಾರೆ. ಅವರೇ ಹೇಳಿದ ಮಾತು, ತಾನ್ ಸೇನ್ಕೆ ಬಾದ್ ಭೀಮ್ ಸೇನ್ ಅಂತ. ಈಗ ಅದೇ ಸಾಲುಗಳ ಹೋಗಿ ಸೇರ್ಕೊಂಡು ಬಹುಶಃ ಭೀಮ್ ಸೇನ್ಕೆ ಬಾದ್ ಗಣಪತಿ ಭಟ್ ಅಂತ. ಈಗ ಯಾಕಂದ್ರೆ ಭೀಮಸೇನ್ ಜೋಶಿ ಮತ್ತು ಗಂಗೂಬಾಯಿ ಹಾಲ್ಗಲ್ ಇಬ್ಬರಿಗೆ ಮಾತ್ರ ಈ ಸನ್ಮಾನ ಸಂದಿತ್ತು. ಈಗ ಅವರಿಗೆ ಸಲ್ತಾ ಇತ್ತಂದ್ರೆ ಅದೇ ಹಂತದವರು ಅರ್ಥ ದುಃಖ ಮಾಡಿದವರು, ಅದೇ ಒಂದು ಗೌರವದ, ಅದೇ ಒಂದು ಸಾಧನೆಯ, ಅದೇ ಒಂದು ಎತ್ತರದ ಒಬ್ಬ ಕಲಾವಿದ, ಒಬ್ಬ ಸಂಗೀತಗಾರ ಅನ್ನೋದು ಈ
ತಾತ್ಕಾಲಿಕ ಪರಿಸ್ಥಿತಿ ಬಂದಂತೆ ಸಿಕ್ಕಲಾಗ್ತದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಹುಮಾನ ಕೊಡಲಿ ಬಿಡಲಿ, ಆದರೆ ನಮಗಂತೂ ಅದಕ್ಕಿಂತ ದೊಡ್ಡ ಸನ್ಮಾನ ಅಂತ ಅನಿಸ್ತದೆ ತಾತ್ಕಾಲಿಕ ಪ್ರಶಸ್ತಿ. ನೋಡಿ, ಇವತ್ತು ಕರ್ಮಧರ್ಮ ಸಂಯೋಗ ಅವರು ಕೂಡ ವ್ಯಾಸರ ಶಿಷ್ಯರು, CR ವ್ಯಾಸ ಅನ್ನೋ ಶಿಷ್ಯರು. ಇವತ್ತು ವ್ಯಾಸ ಪೂರ್ಣಿಮೆ ದಿವಸ ಅವರು ಸನ್ಮಾನ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ವ್ಯಾಸರ ಅನುಗ್ರಹ ಅವರ ಮುಂದಿನ ಸಾಧನೆಗೆ ಅವರಿಗೆ ಪ್ರೇರಕವಾಗಿ ಇರಲಿ. ಅವರಿಗೆ ಆಯುರ ಆರೋಗ್ಯವನ್ನು ದೇವರು ಅನುಗ್ರಹಿಸಲಿ. ಸಂಗೀತದ ಸಾಗರ, ರತ್ನಾಕರ ಸಾಗರ, ಸಂಗೀತ ರತ್ನಾಕರ, ಸಂಗೀತ ಸಾಗರದಂತೆ ಬೆಳೀತಾ ಇದ್ದಾರೆ. ಇನ್ನಷ್ಟು ಬೆಳವಣಿಗೆ ಆದರೆ ಅದರಿಂದ ಹೆಚ್ಚು ಬೆಳಕು ಇನ್ನಷ್ಟು ವಿಷಯಕ್ಕೆ ಸಿಕ್ಕು. ಸುಂದರ ಕವಿತೆಯನ್ನು ಬರೀತಾರೆ, ಹಾಡನ್ನು ಬರೀತಾರೆ, ಕವಿನೂ ಹೌದು. ನೆನೆಸ್ಬೋದು, ಕಲ್ಲನ್ನು ಕುಟ್ಟುವ ಈ ಕಲ್ಲು ಕುಟ್ಟಿಗ ಕವಿನೂ ಆಗಬಲ್ಲನೆ ಅಂತಾರೆ. ಅದು ಇದೆ ಅವರಲ್ಲಿ. ಮತ್ತು ಎಲ್ಲವನ್ನು ಯಾವುದೇ ಶಿಕ್ಷಣ ಇಲ್ಲದೆ, ಅಂದರೆ ಇಂಜಿನಿಯರಿಂಗ್ ಅಥವಾ ಯಾವುದೋ ಡಿಪ್ಲೊಮಾನೋ ಯಾವುದನ್ನು ಶಿಕ್ಷಣ ಪಡೆದೇ ತಮ್ಮ ಸ್ವಂತ ಆಲೋಚನೆ ಮೇಲೆ ಮಾಡ್ತಾರಲ್ಲ, ಇದು ಬಹಳ ಒಳ್ಳೆಯದು. ಅದಕ್ಕೆ ಅವರಿಗೆ ಸನ್ಮಾನ. ನಿಜವಾಗಿ ಅವರು ಹೇಳಿದಾಗೆ ಮಠದ ಈ ಕಟ್ಟಡಕ್ಕೆ ಇನ್ನೂ ಅನೇಕ ಸೇವೆ ಸಂದಿವೆ. ಇಲ್ಲಿ ಎಲ್ಲ ನಡೆಯವರಿದ್ದಾರೆ. ಶ್ಯಾಮ್ ಭಟ್ರು ಇದರ ಮುಖ್ಯ ಜವಾಬ್ದಾರಿ ತಗೊಂಡವರು. ಹಾಗೆ ಇಷ್ಟಕ್ಕೂ ಕಟ್ಟಡ ಸಮಿತಿ ಪರವಾಗಿ ದುಡಿದಂಥವ್ರು ಅನೇಕ ಇದ್ದಾರೆ. ಗಳಿಕೆ ಮಾದೇವ ಮಾಡಲೇಬೇಕು ಅಂತ ಹೇಳಿದ್ರು. ಇಲ್ಲಿ ಬಂದಿದ್ದಾರೆ. ಅಂಥವರೆಲ್ಲರ ಒಂದು ಕೊಡುಗೆ ಈ ಕಟ್ಟಡಕ್ಕೆ ಇದೆ. ಅದೆಲ್ಲ ಸೇರಿನೇ ನಿರ್ಮಾಣ ಆಗಿದೆ ಸತ್ಯ. ಆದರೆ ನಾವು ಅವ್ರನ್ನ ಕೂರಿಸಿದ್ದು ಯಾಕೆ ವಿಶೇಷವಾಗಿ ಅಂತಂದರೆ, ಏನು ಓದದೇ ಇದ್ದ ಮನುಷ್ಯ ಇಷ್ಟು ಅದ್ಭುತ ಮಾಡ್ತಾನಲ್ಲ. ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಪ್ರತಿಯೊಂದು ಕಂಬ ನಿಲ್ಲಿಸ್ಬೇಕಾದ್ರೆ, ಒಂದು ಕಂಬ ತರಿಸ್ಬೇಕಾದ್ರೂ ಕ್ರೇನ್ ತರಲಿಲ್ಲ. ನೆನಪಿಟ್ಕೊಳ್ಳಿ, ಈಗ ಒಂದು ಕಂಬ ಮೇಲೆ ಕಂಬ ಕೂಡ ಅದು ಕ್ರೇನ್ ನಿಂತಿಲ್ಲ. ಅದು ಅವ್ರದ್ದೇ ಆದ ಒಂದು ಹೊಸ ಚೈನ್ ಪಾನ ಇಲ್ಲಿ ಬೇರೆ ಕಡೆ ಇದೆ. ಈಗ ನಮ್ಮ ಕಡೆ ಎಲ್ಲೂ ಇರಲಿಲ್ಲ. ಅದರ ಮೇಲೆ ಅಷ್ಟು ಎಬ್ಬಿಸಿ ಒಂದು ಕಂಬಕ್ಕೂ ಒಂದ್ಸಲ ಪೆಟ್ಟಾಗದೆ, ಒಂದ್ಸಲವೂ ಕಂಬ ಅಥವಾ ಎಲ್ಲ ಕೆಳಗಿನ ನೆಲಕ್ಕೆ ಪೆಟ್ಟಾಗದೆ, ಒಂದು ಕೆಲಸಗಾರನಿಗೂ ಒಂದು ಸಣ್ಣ ಪೆಟ್ಟಾಗದೆ ಮೆತ್ತಿಗೆ ಅಷ್ಟೊಂದು ನೆಲೆಸ್ತಾರೆ ಕ್ರೇನಿಂದ. ಒಬ್ಬ ಹಿರಿಯರು, ಈಗ ಅವ್ರು ದಿವಂಗತರಾಗಿದ್ದಾರೆ, ಅವ್ರು ಹೇಳ್ತಿದ್ರು, ಅವ ಆರಂಭಗಡೆ ಒಂದೇ ಅದ್ಭುತ ಮಾಡ್ತಾ ಇರ್ತಾವ, ಅವನು ಹೊಸ 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 ಮಾಡ್ತಾ ಇರ್ತಾವ, ಊಹೆ ಮಾಡಿ ಸಾಧ್ಯ ಇಲ್ಲ ಅಂತ ಒಬ್ಬ ಹಿರಿಯ ಹೇಳಿದರು. ಈ ಒಂದು ಹೊಸ ಆಲೋಚನೆ, ಹೊಸ ಸೃಷ್ಟಿಸುವ ಪ್ರತಿಭೆ ಶಿಕ್ಷಣ ಇಲ್ಲದೆ ಬರುವುದಿಲ್ಲ. ಅದು ಇತರರಿಗೆ ಕೂಡ ಸಾಧಕರಿಗೆ ಪ್ರೇರಕ. ಇವತ್ತು ಅವರು ಕೂಡ ಈ ಸನ್ಮಾನಕ್ಕೆ ಬಂದು ಒಪ್ಪಿ ಸ್ವೀಕರಿಸಿದ್ದಾರೆ. ನಮ್ಮ ಬಹಳ ಸಂತೋಷ ಮಾಡಿದ್ದಾರೆ. ಅವರಿಗೆ ಕೂಡ ದೇವರು ಆಯುರ ಆರೋಗ್ಯಗಳನ್ನು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ, ಇನ್ನೂ ಜನಗಳಿಗೆ ಇದನ್ನು ಪ್ರೇರಣೆ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಗ್ರಹಿಸಲಿ. ನಮ್ಮ ಸುಭೇಶ್ ಜೋಶಿ ಬಹಳ ಹಿಂದೆ ಸನ್ಮಾನ ಅವನಿಗೆ ಆಗಬೇಕಾಗಿತ್ತು. ಯಾಕಂದರೆ ಆಗಲೇ ಫಲಿತಾಂಶ ಬಂದು ಬಹಳ ದಿನಗಳು ಕಳೆದುಬಿಟ್ಟಿದ್ದಾವೆ, ತಿಂಗಳೇ ಕಳೆದಿದ್ದಾವೆ. ಆದರೆ ಒಂದು ವಿಶೇಷ ಸಂದರ್ಭ ಬರಲಿ ಅಂತ ನಾವು ಕಾದಿದ್ದರಿಂದ ಅದು ಇವತ್ತು ಆಗಬೇಕಾಗ್ಬಾರ್ದು. ಆಗಲೇ ಅವ್ರ ಬಗ್ಗೆ ವಿಷಯಗಳನ್ನು ಹೇಳಿದ್ದಾರೆ. ಒಂದು ಮಠದ ಶಿಷ್ಯ ಕುಟುಂಬದ ಮಗನಾಗಿ ಮಠದ ಶಾಲೆಯಲ್ಲಿ ಓದಿ ಒಂದು ದಾಖಲೆ ನಿರ್ಮಾಣ ಮಾಡಿದ್ದೀರಲ್ಲ, ಇದು ನಮಗೆ ಅಭಿಮಾನ ಸಂಗತಿ. ಅವನ ಒಂದು ಮುಂದಿನ ಈ ಶೈಕ್ಷಣಿಕ ಕ್ಷೇತ್ರ ಸಾಧನೆ ಇನ್ನಷ್ಟು ಗಟ್ಟಿಯಾಗಲಿ, ಸಮಾಜಕ್ಕೆ ಒಳ್ಳೆಯ ಪ್ರಯೋಜನ ಕೊಡುವ ರೀತಿಯಲ್ಲಾಗಲಿ. ಪರದೇಶ ಆಗೋದು ನಮಗೆ ಇಷ್ಟ ಇಲ್ಲ, ಎಲ್ಲ ಈಗ ಚೆನ್ನಾಗಿ ಬಂತು, ಅಲ್ಲಿ ಹೋಗಿ ಸೇವೆ ಸಲ್ಲಿಸ್ತಾರೆ. ಹೋಗ್ಲಿ, ತಿರುಗಿ ಬರಲಿ, ಇಲ್ಲಿ ಮುಂದೆ ಸೇವೆ ಸಲ್ಲಿ. ಹಾಗೆ ಒಟ್ಟಾರೆ ಅವರ ಒಂದು ಬೆಳಕು, ಅವರ ಪ್ರಯೋಜನ ಸಮಾಜ ಸಿಗುವ ರೀತಿಯಲ್ಲಿ ಅವನ ಬೆಳವಣಿಗೆ ಆಗಲಿ ಅಂತ ಹೇಳಿ ನಮ್ಮ ಆಶೀರ್ವಾದ. ನೀವೆಲ್ಲ ಇದೆಲ್ಲ ನೋಡಿ ಮಠದ ಒಳಗಡೆ ಪ್ರಾಂಗಣದಲ್ಲಿರುವಂತಹ ಗಿಡಗಳು, ಅಲ್ಲೂ ಕೂಡ ಚಿಕ್ಕದಾದಂಥ ಗಾರ್ಡನನ್ನು ಮಾಡಿದ್ದಾರೆ ಮಠದ ಒಳಗಡೆ. ಅಲ್ಲೂ ಕೂಡ ಒಂಥರ ಖುಷಿ ಆಗುತ್ತೆ ಅಲ್ಲಿ ನೋಡೋದಕ್ಕೆಲ್ಲ. ಒಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯಿತು ಅಂತ ಅಂದ್ಕೋಬಹುದು.
ಇಷ್ಟೊಂದು ಮಳೆ ಇದ್ರೂ ಕೂಡ ಲೆಕ್ಕಿಸದೆ ಭಕ್ತರೆಲ್ಲ 16 ಸೀಮೆಯ ಭಕ್ತರು ಕೂಡ ಎಲ್ಲರೂ ಬಂದಿರ್ತಾರೆ. ಬಂದು ಎಲ್ಲರೂ ಕಾರ್ಯಕ್ರಮವನ್ನು ನೋಡಿಕೊಂಡು ಗುರುಗಳ ಹತ್ರ ಮಂತ್ರಾಕ್ಷತೆನೆಲ್ಲ ತೊಗೊಂಡು ಇವಾಗ ಸಾಯಂಕಾಲ ವಾಪಸ್ ಹೋಗ್ತಿದ್ದಾರೆ. ನಾವೆಲ್ಲ ಇವಾಗ ವಾಪಸ್ ಹೊರಟಿದ್ದೀವಿ. ಇವತ್ತಿನ ಈ ಸ್ವರ್ಣವಲ್ಲಿ ಮಠದ ಕಾರ್ಯಕ್ರಮ ನಿಮಗೆಲ್ಲನೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೂಡ ಸ್ವರ್ಣವಲ್ಲಿ ಮಠವನ್ನು ನೋಡಿಲ್ಲ ಅಂತಂದರೆ ಖಂಡಿತ ಒಮ್ಮೆ ಭೇಟಿ ಕೊಡಿ. ತುಂಬ ಚೆನ್ನಾಗಿ ಅಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಾದ್ರೂ ಕೂಡ ತುಂಬ ಚೆನ್ನಾಗಿ ಆಯೋಜನೆ ಮಾಡ್ತಾರೆ. ಮಠನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇವಾಗಂತೂ ಇಬ್ಬಿಬ್ಬರು ಗುರುಗಳನ್ನು ನಾವು ಹೋಗಿ ದರ್ಶನ ಮಾಡಿಕೊಂಡು ಅವರ ಹತ್ರ ಪ್ರಸಾದವನ್ನು ಸ್ವೀಕರಿಸಿ ಬರ್ಬೋದು. ಆ ತರಹ ಮಾಡೋದಕ್ಕೆ ತುಂಬಾ ಖುಷಿ ಕೂಡ ಆಗುತ್ತೆ. ಇದೇ ತರಹ ಇವಾಗ ಶ್ರಾವಣದಲ್ಲೂ ಕೂಡ ತುಂಬಾ ಕಾರ್ಯಕ್ರಮಗಳು ನಡೆಯುತ್ತೆ ಮಠದಲ್ಲಿ. ಕುಂಕುಮಾರ್ಚನೆ ಎಲ್ಲ ಇರುತ್ತೆ. ಅವಾಗೆಲ್ಲ ಸುಮಂಗಲಿಯರು ಸೇರಿಕೊಂಡು ಕುಂಕುಮಾರ್ಚನೆಯನ್ನು ಕೂಡ ನೆರವೇರಿಸ್ತಾರೆ. ಇದೇ ತರಹ ತುಂಬಾ ಕಾರ್ಯಕ್ರಮಗಳು ಆಗ್ತಾನೇ ಇರುತ್ತೆ ಮಠದಲ್ಲಿ. ಎಲ್ಲರೂ ಹೋಗ್ತಾನೆ ಇರ್ತೀವಿ. ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ. ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಖಂಡಿತ ತಿಳಿಸಿ ಫ್ರೆಂಡ್ಸ್. ಬಾಯ್ ಬಾಯ್.